ಈಗ ಒಬ್ಬ ವ್ಯಕ್ತಿಯ ಮುತ್ತಾತ ಅವ್ರ ತಾತ ಯಾರೋ ಒಂದು ಸ್ವತ್ತು ಮಾಡಿದ್ರು, ಒಂದೇನೋ ಲಾಭರಹಿತ, ಲಾಭದ ಉದ್ದೇಶ ಇಲ್ಲದೆ ಒಂದು ಸಂಸ್ಥೆ ಮಾಡ್ಕೊಂಡಿದ್ರು, ಒಂದು ಪತ್ರಿಕೆ, ಸ್ವತಂತ್ರ ಚಳವಳಿ ಎಲ್ಲ ಮಾಡ್ಕೊಂಡಿದ್ದಾಗ ಅದರ ಮೊಮ್ಮಗನೋ ಮೊಮ್ಮಗನೋ ಮರಿಮಗನೋ ಅಥವಾ ಅವ್ರ ತಾಯಿಯೋ ಸೇರಿಕೊಂಡು ಆ ಸಂಸ್ಥೆ ಉಳಿಸ್ಬೇಕು ಅಂಥೇಳಿ ಅವರ ಪರ್ಸ್ನಲ್ ಖಾತೆಗಳಿಗೆ ಅಲ್ಲದೆ ಅಥವಾ ಮಾರಾಟವೂ ಮಾಡಿಲ್ಲ, ಲಾಭನೂ ಮಾಡ್ಕೊಂಡಿಲ್ಲ, ಹರಾಜು ಹಾಕಿಲ್ಲ ಅದನ್ನು ಅಂತ ಆದಮೇಲೆ ಉಳಿಸೋ ಪ್ರಯತ್ನ ನಮ್ಮದಿತ್ತು. ಯಾಕಂದರೆ ಅದಕ್ಕೊಂದು ಲೆಗಸಿ ಇತ್ತು, ಅದಕ್ಕೆ ಇತಿಹಾಸ ಇತ್ತು. ಉಳಿಸಿರೋ ತಪ್ಪ ಅಂದರೆ ಇದು ಐತಿಹಾಸಿಕವಾಗಿ ನಾವು ಅದನ್ನು ಪರಿಗಣಿಸ್ತೀವಿ ಅಂತ ಆಯಿತು. ಹಾಗಿದ್ದಂಥ ಸಂದರ್ಭದಲ್ಲಿ ನೀವು AJLಗೆ ಓಕೆ ಯಾರ್ಯಾರು ಡೈರೆಕ್ಟರ್ ಇದ್ದರು ಚೇಂಜ್ ಆಫ್ ಡೈರೆಕ್ಟರ್ಶಿಪ್ ಮಾಡ್ಬೋದಿತ್ತು. ಓಕೆ ಸೊ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶೇರ್ ಟ್ರಾನ್ಸ್ಫರ್ ಮಾರಾಟ ಆಗೋದಿದೆಯಲ್ಲ, ನಾನು ಹೇಳ್ತೀನಿ ಬರ್ತೀನಿ. ನೀವು ಆಗೋಕ್ಕೂ ಮೊದಲು ಯು ಹ್ಯಾವ್ ಟು ಅಸೆಸ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ. ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಇನ್ಕ್ರೀಸ್ ದಿ ಶೇರ್ ವ್ಯಾಲ್ಯೂ. ಓಕೆ ನೀವು ಶೇರ್ ವ್ಯಾಲ್ಯೂನಾರ ಪ್ರಿವೈಲಿಂಗ್ ಮಾರ್ಕೆಟ್ ವ್ಯಾಲ್ಯೂಗೆ ನೀವು ಇನ್ಕ್ರೀಸ್ ಮಾಡಿದರೆ ಅವ್ರು 50 ಲಕ್ಷ ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ ಇಲ್ಲ ನಂಬರ್ ಆಫ್ ಶೇರ್ಸ್ನ ಅವ್ರು ಇನ್ಕ್ರೀಸ್ ಮಾಡಬೇಕಾಗಿತ್ತು. ಸೊ ಆ ಟೆಕ್ನಿಕಲ್ ಗ್ಲಿಚ್ ಇದೆಯಲ್ಲ, ದಟ್ ಈಸ್ ವೈ ದಿ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೋಸದ ಉದ್ದೇಶ ಇತ್ತು ಅದರಲ್ಲಿ ಅಂತ, ವಂಚಿಸುವ ಉದ್ದೇಶ. ಸೊ ನೀವು ಪ್ರಿವೇಲಿಂಗ್ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಲೆ ಬರೀ 50 ಲಕ್ಷಕ್ಕೆ ಎಂಟೈರ್ ನೀವು ಶೇರ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಓಕೆ ದಟ್ ಮೀನ್ಸ್ ದೇರ್ ಇಸ್ ಸಮ್ ಇಂಟೆನ್ಷನ್ ಟು ಐದರ್ ಟು ಮಿಸ್ಅಪ್ರೋಪ್ರಿಯೇಟ್ ಆರ್ ಟು ಟೇಕ್ ಅವೇ ದಿ ಪ್ರಾಪರ್ಟಿ ವಿಚ್ ಇಸ್ ವರ್ತ್ ಮೋರ್ ದೆನ್ 2 crores ಅಂತ ಹೇಳ್ಬಿಟ್ಟು. ಇನ್ನೊಂದು ಕ್ವಶನ್ ಇದೆ ಇಲ್ಲಿ 38% ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇದು ಒಂದು ಇಶ್ಯೂನ ಇಲ್ಲಿ ಬೇರೆಯವ್ರಿಗೆ ಕಡಿಮೆ ಇತ್ತು. ಇವಾಗ ಬಹುಪಾಲು ಆಸ್ತಿ ಪಾಲು ತೊಗೊಂಡ್ಬಿಟ್ಟಿದ್ರು ಇವಾಗ ದಿ ಶೇರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಲಾಸ್ಟ್ ಟೈಮ್ ನಾವು ಡಿಸಾಲ್ವ್ ಮಾಡ್ತೀವಿ ಅಂದ್ಕೊಳ್ಳಿ ಒಂದು ಕಂಪ್ನಿ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್ನ, ದಿ ಅಮೌಂಟ್ ಆಫ್ ಪ್ರಾಫಿಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಆನ್ ಯುವರ್ ಶೇರ್ಸ್. ಓಕೆ ಆ್ಯಂಡ್ ಯುವರ್ ಬೇಸ್ಡ್ ಆನ್ ಯುವರ್ ಶೇರ್ಸ್ ಯುವರ್ ಒಪಿನಿಯನ್ ವಿಲ್ ಈಸ್ ದಿ ಯು ಕ್ಯಾನ್ ವೋಟ್. ಸಪೋಸ್ ಇವತ್ತಿನ 5,000 ಕೋಟಿ ಮಾರಾಟ ಮಾಡಿದ್ರು ಅಂದ್ರೆ ಅದರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಅದರ 76% that is one aspect. That is one aspect. 76% ಹಣ 5,000 ಕೋಟಿ not only in this ಇನ್ವೆಸ್ಟ್ಮೆಂಟ್ ಅಮೌಂಟ್. even to take any decision, okay, the majority of the shareholders is the very important. Okay if these two take one decision, other remaining have no say, they have to accept. Okay ಇದ್ರಲ್ಲಿ ಬಹುಪಾಲು ಹೆಂಗೆ ತಗೊಂಡ್ರು ಇವರು? ಇಲ್ಲ, ಈಗ ನೋಡಿ, ಈಗ ಸಿಂಹಪಾಲು, ಲಯನ್ ಶೇರ್ಗಿಂತ ಜಾಸ್ತಿನೇ ಇದು. ಈಗ 100% ತಗೊಂಡ್ರು BJP ಅವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇವ್ರಿಗೆ ಬರೋ ಅಗತ್ಯನೇ ಇಲ್ಲ. ಕರೆಕ್ಟ್. ಈಗ AJL ಇದ್ದವ್ರು, ಗಾಂಧಿ ಫ್ಯಾಮಿಲಿ ತಗೊಂಡು AJL ಇದ್ದವ್ರು ಯಾರು? BJP ಇದ್ರ, RSS ಅವ್ರು ಇದ್ರ? ಇಲ್ವಲ್ಲ. ಇದೇ ಕಾಂಗ್ರೆಸ್ನವರೇ ಯಾರು ಶುರು ಮಾಡಿದ್ರು ಅವರೇ ಇದ್ದಂಥದ್ದು. ಅಲ್ಲಿ ಅವ್ರು ಹೇಳ್ದಂಗೆ, ವಕೀಲರು ಹೇಳ್ದಂಗೆ, ಅದು ಡೈರೆಕ್ಟ್ ಚೇಂಜ್ ಮಾಡೋದು, ಟೆಕ್ನಿಕಲ್ ಏನಾದ್ರು ಇಶ್ಯೂಸ್ ಇರ್ಬೋದೇನೋ, ಅದು ಬೇರೆ ವಿಷಯ. ಓಕೆ ಇಲ್ಲಿ ವರ್ಗಾವಣೆ ಒಂದು ನಾನ್ ಪ್ರಾಫಿಟ್ ಇಂದ ಇನ್ನೊಂದು ನಾನ್ ಪ್ರಾಫಿಟ್ ಹೋಗಿದೆ, ವರ್ಗಾವಣೆ ಆಗಿದೆ. ಯಾರು ಮುಂಚೆಯಿಂದ ಪ್ರಮೋಟರ್ ಇದ್ರು ಅವರೇ ಪ್ರಮೋಟರ್ ಇಲ್ಲೂ ಕೂಡ ಇದ್ದಾರೆ. ಅದರೊಳಗೆ ಯಾರಿಗೂ ಮೋಸ ಆಗುತ್ತೆ ಅಥವಾ ವಂಚನೆ ಆಗುತ್ತೆ, ಯಾವುದು ಬೇರೆ ಪ್ರಾಪರ್ಟಿಯನ್ನು ಒತ್ತುವರಿಯನ್ನು ಮಾಡ್ಕೊತಾ ಇಲ್ಲ, ಯಾರ್ದೇನು ತಗೊಂತಾ ಇಲ್ಲ. ಇದು ಸಂಸ್ಥೆ, ಆ ಸಂಸ್ಥೆಯನ್ನು ಉಳಿಸ್ಬೇಕಂತ ಹೇಳಿ ಥ್ರೂ ಯಂಗ್ ಇಂಡಿಯಾ ಮಾಡಿದ್ದಾರೆ ಅಷ್ಟೇ ಬಿಟ್ರೆ, ಆ AJL ಮುಂದುವರೆದಿದ್ರೆ ಇವರೇ ಡೈರೆಕ್ಟರ್ ಆಗಿದ್ರೆ ಯಾರು ಕ್ವಶನ್ ಇದೆ? ಯಾರ್ದು ಕ್ವಶನ್ ಇದೆ? ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದ್ರೊಳಗೆ ಏನು RSS ನವ್ರು ಬಂದು ಕ್ವಶನ್ ಮಾಡ್ತಾ ಇದ್ರ, BJP ಬಂದು ಕ್ವಶನ್ ಮಾಡ್ತಾ ಇದ್ರ? ಸಾಧ್ಯ ಇಲ್ಲ. ಇವರು ಕೂಡ, ಈಗ RSS BJP ಕೂಡ ಇಲ್ಲಿ ಪ್ರೈಮಾ ಫೆಸಿ ಆ ಟೆಕ್ನಿಕಲ್ ಗ್ಲಿಚ್ ಇದೆಯಾ ಅಲ್ಲಿ, ತಾಂತ್ರಿಕವಾಗಿ ಒಂದು ಕಡೆಯಿಂದ ಡೈರೆಕ್ಟರ್ಶಿಪ್ ಬರಬೇಕಾದಾಗ ಏನು ಸಮಸ್ಯೆ ಆಗಿದೆಯೋ ಅದಕ್ಕೆ ಇಡಿ ಬಂದಿರೋದು ಅಂತ. ಅದು ವೈಯಕ್ತಿಕವಾಗಿ ಯಾರಿಗೂ ಆದಾಯ ಮಾಡ್ಕೊಂಡಿಲ್ಲ, ಇಡಿ ಬರೋಕ್ಕೆ ಹಣ ವರ್ಗಾವಣೆ ಮಾಡಿಲ್ಲ, ಯಾರು ದುಡ್ಡು ಮಾರಾಟ ಮಾಡಿ ದುಡ್ಡನ್ನ ಯಾರು ಎತ್ಕೊಂಡಿಲ್ಲ, ಆ ಥರ ಏನಿಲ್ಲ. ಅದು ವರ್ಗಾವಣೆ, ಅದು ಇಡಿ ಬರೋ ಪ್ರಮೇಯನೇ ಇಲ್ಲ. ಅದು ಮಾಡಲಿ, ಅದೇನು ಕಾನೂನು ಬದ್ಧ ಇದ್ದೇ ಮಾಡ್ತಾ ಏನಾದರೆ ನಾವು ಕೋರ್ಟಲ್ಲಿ ಫೇಸ್ ಮಾಡೇ ಮಾಡ್ತೀವಿ. ಆದರೆ ಇವ್ರನ್ನ ಸೆಲೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳೋದು, ಈ ಚುನಾವಣೆ ಟೈಮಲ್ಲಿ ಅವ್ರಿಗೆ ಎದುರಿಸಕ್ಕೆ ಉಪಯೋಗಿಸ್ಕೊಳ್ಳೋದು ಅಂಥವೆಲ್ಲ ಮಾಡ್ತಾ ಇದ್ದಾರಲ್ಲ, ಅದು ವಿರುದ್ಧ ನಾವು ಹೋರಾಟ ಇದ್ದೇ ಇದೆ. ಇವ್ರು ಚಾರ್ಜ್ ಶೀಟ್ ಮಾಡಲಿ, ಏನೇ ಮಾಡಲಿ, ಕೋರ್ಟಲ್ಲಿ ನಮ್ಗೆ ನ್ಯಾಯ ನಮ್ಮ ಪರ ಬರ್ತದೆ, ಸತ್ಯ ನಮ್ಮ ಪರ ಇದೆ. ಆದರೆ BJP ವಿರುದ್ಧ ದುರುದ್ದೇಶದಿಂದ ಮಾಡ್ತಿದ್ದಾರೆ. ವಿರುದ್ಧ ಪ್ರತಿಭಟನೆ, ಸುಪ್ರೀಂ ಕೋರ್ಟ್ ವಿರುದ್ಧ ಪ್ರತಿಭಟನೆ ನಿಮ್ದು? BJP ವಿರುದ್ಧ. ಇಡಿ ವಿರುದ್ಧನಾ? BJP ವಿರುದ್ಧನಾ? ಯಾರ ವಿರುದ್ಧ ಪ್ರತಿಭಟನೆ? ನೋಡಿ, BJP ವಿರುದ್ಧನೇ ಇಡಿನ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ. ಇಡಿ ಎಲ್ಲಿ ಉಳಿದಿದೆ? ಇಡಿ ಮೋರ್ಚಾ ಆಗಿದೆ BJPದು, IT ಮೋರ್ಚಾ ಆಗಿದೆ, CBI ಮೋರ್ಚಾ ಆಗಿದೆ, BJP ಕಚೇರಿನಲ್ಲಿ ನಡೀತಾವೆ ಇವೆಲ್ಲ. ಈಗ ಇವ್ರು ಬೇಕಾದ ನಾಯಕರ ಮೇಲೆ, ಈಗ ಮಹಾರಾಷ್ಟ್ರದಲ್ಲಿ ಪವಾರ್ ಇದ್ರು, ಅಜಿತ್ ಪವಾರ್ ಅಂತ, ಅವ್ರ ಮೇಲೆ ಇಡೀ ಕೇಸ್ ಇತ್ತು. ಅವ್ರ ಜೊತೆಗೆ ಇನ್ನೊಂದು 4 ಜನ MLA ಗಳ ಮೇಲೆ ಇಡೀ ಕೇಸ್ ಇತ್ತು. NCP ಇದ್ರು ಅವರು, ನ್ಯಾಚುರಲ್ ಕರಪ್ಟ್ ಪಾರ್ಟಿ ಅಂತ ಹೇಳ್ತಾ ಇದ್ರು ಮೋದಿ ಅವರು. ಅವ್ರನ್ನ BJP ಸೇರಿಸ್ಕೊಂಡ್ಬಿಟ್ರು. ಸೋನಿಯಾ ಗಾಂಧಿ BJP ಆಹ್ವಾನ ಕೊಟ್ಟಿದ್ದಾರೆ. ಕೇಳಿ,
ಈಗ ಇವ್ರು ಯಾರ್ಯಾರ ಮೇಲೆ ದಾಳಿ ಮಾಡ್ತಾರೆ ಮಾಡಿದ್ರು, ಇಡೀ ಎಲ್ಲ party ದೇಶದಲ್ಲಿ ಸೇರ್ಕೊಂಡ್ಬಿಟ್ರು. Washing machine ಅಂತ ಯಾರೋ ನಾಯಕರು ಹೇಳಿದ್ರು. ಸೇರ್ಕೊಂಡ್ಬಿಟ್ರೆ ವಾಷಿಂಗ್ ಮಷೀನ್ ಅಂತ ಹೇಳಿ ಅವ್ರ ಮೇಲೆ ಕೇಸೇ ಇಲ್ಲ. ಅವ್ರು ಪ್ರಮೋಷನ್ ಕೊಟ್ಟು ಮಂತ್ರಿ ಮಾಡ್ಬಿಟ್ರು ಬಿಜೆಪಿನಲ್ಲಿ, Okay. ಮೈತ್ರಿನಲ್ಲಿ ಪ್ರಮೋಷನ್ ಕೊಟ್ಟು ಮಂತ್ರಿ ಮಾಡ್ಬಿಟ್ರು. ಈ ತರ ಪ್ರಕ್ರಿಯೆ ಮಾಡ್ತಾರೆ. ಸೆಲೆಕ್ಟಿವ್ ಮಾಡಿ ಕೆಲವರನ್ನ ಉಪಯೋಗಿಸಿ ನಿಜವಾಗ್ಲೂ ಕರಪ್ಟ್ ಆಗಿರ್ಬೋದು, ಅವ್ರು ಬೇರೆ ವಿಷಯ. Okay. ಆದ್ರೆ ಈ ಕೇಸ್ಗಳಲ್ಲಿ ಆ ರೀತಿ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಫೈನಲ್ ಕಮೆಂಟ್ಸ್ ಒಂದು ಸಂಚಿದು ಪಿತೂರಿ. ಹೌದು, ಇದು ಅಗಲದೊರಡೆ, ಕಾಂಗ್ರೆಸ್ನ ಅಗಲದೊರಡೆ. ಓಕೆ, 5,000 ಕೋಟಿ ರೂಪಾಯಿ ಪ್ರಾಪರ್ಟಿನ ತಮ್ಮ ಕುಟುಂಬಕ್ಕೆ ಈ ಯಂಗ್ ಇಂಡಿಯಾದ ಮೂಲಕ ತಗೊಂಡಿರ್ತಕ್ಕಂಥ ಅವತ್ತಿಂದ 2,000 ಕೋಟಿ ಹೇಳಿ. ಇವತ್ತಿಂದ 5,000 ಕೋಟಿ ಹಣವನ್ನ ಮಾಡ್ಕೊಂಡಿರ್ತದ್ದು. ಇದೊಂದು ಕಾನೂನು ಪ್ರಕ್ರಿಯೆ ಇದೆ. ಇವರೇ value ಕಾಂಗ್ರೆಸ್ನವರಿಗೆ ಮಾಡೋದು. ಏನಾದ್ರು ಈ ದೇಶದ ಕಾನೂನು ಬಗ್ಗೆ ಗೌರವ ಇದ್ರೆ ಅವರು ಕಾನೂನನ್ನು ಮುಂದ್ಗಡೆ ಹೋಗಿ ಸುಪ್ರೀಂ ವಾಷಿಂಗ್ ಕೋರ್ಟ್ ಮಷೀನ್ ಇಂದ ಕೆಲಸ ಬೇಕಾದಷ್ಟು ಮಾಡಿದ್ದಾರೆ ಬಿಜೆಪಿ ಅವರೆಲ್ಲರೂ ಇದ್ದಾರೆ. BJP washing machine ಗೆ ಕೇಸ್ ಯಾವುದು ಎದುರಿಸಿ ಡ್ರಾಪ್ ಆಗಿಲ್ಲ, ಮಾಡ್ಕೊಳ್ಳೋದು ಅಂತ. ಅವ್ರಿಗೆ ಎದುರುಗಡೆ ಕೇಸ್ ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ದೇ ಆರ್ ಆಲ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಅಂಡ್ ದೇ ಶುಡ್ ಗೋ ಬಿಫೋರ್ ದ ಕೋರ್ಟ್. ಕಾಂಗ್ರೆಸ್ನವ್ರಿಗೂ ಅಷ್ಟೇ, ಅವ್ರು ಅಷ್ಟು ಪ್ರಾಮಾಣಿಕರಿದ್ರೆ, ಅವ್ರು ಅಷ್ಟು ಇದು ಮಾಡಿದ್ರೆ ಅವ್ರು ಕೋರ್ಟ್ ಮುಂದೆ ಹೋಗ್ಲಿ, ಜನಗಳ ಮುಂದೆ ಸ್ಟ್ರೈಕ್ ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ನಮ್ಮನ್ನು ಬಿಡಿ ಅಂತ ಹೇಳಿ ನಿಮ್ ಕಡೆಯಿಂದ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ನೀವು ಅಂತ. ಅವ್ರು ಹೇಳ್ತಿದ್ದಾರೆ ಇದು ಕಾನೂನಿನ ಪ್ರಕ್ರಿಯೆ. ಎವ್ರಿಥಿಂಗ್ ವರ್ಕ್ಸ್ ಅಂಡರ್ ದ ಸುಪ್ರೀಂ ಕೋರ್ಟ್. ಇವತ್ತು ಓಕೆ, ಆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಈ ಕೇಸ್ನ. Okay. ಕಾಂಗ್ರೆಸ್ನವರು ಭ್ರಷ್ಟರಿದ್ದಾರೆ, ಅವರು ಈ ಆಸ್ತಿನ ಒಡಿಲಿಕ್ಕೆ ಮಾಡಿದ್ದಂತ ಹೇಳಿ ಪ್ರೈಮ್ ಫೇಸಿ ಕೋರ್ಟ್ ಹೇಳಿದೆ, ನಾನು ಹೇಳ್ತಾ ಇರೋದಲ್ಲ. ಇನ್ನು ಒಂದು ಆಶ್ಚರ್ಯ ಆಗ್ಬೋದು ನಿಮಗೆ. ಒಂದು ಸಾರಿ ಇವ್ರು ಈಗ 2011ರಿಂದ 2012ರವರೆಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಯಂಗ್ ಇಂಡಿಯಾದನ್ನ ಇನ್ಕಮ್ ಟ್ಯಾಕ್ಸ್ ಅಸೆಸ್ ಮಾಡಿ ಮತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ನಾನು ಹೇಳಕ್ಕಾಗುತ್ತೆ ಇಲ್ಲಾಗುತ್ತೆ, ವಕೀಲನಾಗಿ ಹೇಳ್ಬೇಕಂತಂದ್ರೆ ಇವರು 2000 ಈ ಡೇಟಾ ಇದೆ ನೋಡಿ ಇಲ್ಲಿ, ಇವರು ಇಬ್ಬರು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಈ ಕೇಸ್ ನಾವು ಮಾಡಲ್ಲ ಅಂತ ಮುಂದೆ ಬರೆದು ಕೊಟ್ಟಿದ್ದಾರೆ. ಅಂತ ಒಂದು ಹೇಳಬಾರ್ದು ನಾನು, ಅಂತ ಒಂದು ಇತಿಹಾಸ ಇರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ. ಥ್ಯಾಂಕ್ ಯು ವೆಂಕಟೇಶ್ ದೊಡ್ಡೇರಿ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ. ನೋಡೋಣ ಈ ಒಂದು ಹೆರಾಲ್ಡ್ ಕೇಸ್ ಅಂತ ಏನು ಕರಿತಾ ಇದ್ದಾರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 25ನೇ ತಾರೀಕಿಗೆ ಇದರ ವಿಚಾರಣೆ ಇರುತ್ತೆ. ಅವತ್ತು ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಎಷ್ಟು ಅಂಶಗಳನ್ನು ಇಡಿ ಪ್ರೂವ್ ಮಾಡುತ್ತೆ, ಅಥವಾ ಈ ಕಡೆ ಬಂದಾಗ ರಾಹುಲ್ ಗಾಂಧಿ ಕಡೆ, ಹೆರಾಲ್ಡ್ ಕಡೆ ಅಥವಾ ಸೋನಿಯಾ ಗಾಂಧಿ ಅವ್ರ ಕಡೆಯಲ್ಲಿ ಇದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.